ವ್ಯಾಸ ಬಹಳ ದೊಡ್ಡ ಮನುಷ್ಯ. ಭಾರತ ದೇಶದ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿದಂಥ ಮನುಷ್ಯ. ನೀತಿಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಎಲ್ಲ ನೋಡಬೇಕು. ಲಕ್ಷ ಲಕ್ಷ ಶ್ಲೋಕಗಳನ್ನು ನಿರ್ಮಾಣ ಮಾಡಿದ. ಅಧ್ಯಾತ್ಮದ ಉನ್ನತವಾದಂಥ ತತ್ವಗಳನ್ನು ಹೇಳಿದ. ಎಲ್ಲವನ್ನ ಮಾಡಿದ. ಹೇಳ್ತಾರೆ, ವ್ಯಾಸ ಯಾವುದರ ಬಗ್ಗೆ ಹೇಳಿಲ್ಲ ಅಂಥದ್ದು ಇಲ್ಲೇ ಇಲ್ಲ ಅನ್ನುವಷ್ಟು ಆತ ಬುದ್ಧಿವಂತ. ಇಷ್ಟೆಲ್ಲ ಮಾಡಿದ. ಭಾರತೀಯ ಜ್ಞಾನದ ಕ್ಷೇತ್ರವನ್ನು ಅತ್ಯಂತ ಶ್ರೀಮಂತಗೊಳಿಸಿದ ವ್ಯಾಸ. ಆದರೆ ಒಂದು ದಿವಸ ಒಂದು ಕಡೆ ಕೂತಿರ್ತಾನೆ. ಕೂತಾಗ ಆತ ಬಹಳ ಖಿನ್ನನಾಗಿರ್ತಾನೆ. ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಯಾಕೆ ಅಂತ ಅವನಿಗೆ ಗೊತ್ತನಾಗೋದಿಲ್ಲ. ನಾನು ಇಷ್ಟು ಮಾಡೋದಿಲ್ಲ, ಇಷ್ಟೆಲ್ಲ ಮಾಡಿದರೂ ಸಹಿತ ಅಸಮಾಧಾನ ಯಾಕೆ, ಖಿನ್ನತಾ ಯಾಕೆ? ಬಹಳ ಯೋಚನೆಗೆ ತೊಡಗಿರ್ತಾನೆ. ಅಲ್ಲಿಗೆ ಒಬ್ಬ ಮಹಾನುಭಾವ ಋಷಿ ಬರ್ತಾನೆ. ಆತನನ್ನು ಕಂಡು ವ್ಯಾಸ ಹೋಗಿ ನಮಸ್ಕಾರ ಮಾಡ್ತಾನೆ. ಆ ಋಷಿ ಕೇಳ್ತಾನೆ, ವ್ಯಾಸನೇ, ನೀನು ಈ ದೇಶದ ಸಂಪತ್ತನ್ನು ಹೆಚ್ಚಿಸಿದಿ, ಜ್ಞಾನದ ಸಂಪತ್ತನ್ನು. ಆದರೆ ನಿನ್ನ ಮುಖದ ಮೇಲೆ ಖಿನ್ನತಾ ಯಾಕೆ? ಆವಾಗ ವ್ಯಾಸ ಮಹರ್ಷಿ ಹೇಳ್ತಾನೆ, ಏನು ಮಾಡೋದು ಮಹರ್ಷಿಗಳೇ, ನಾನಿಷ್ಟೆಲ್ಲ ಆಲೋಚನೆ ಮಾಡಿದೆ. ಜಗತ್ತನ್ನು ಕುರಿತು, ಜೀವನವನ್ನು ಕುರಿತು ಏನೆಲ್ಲ ಆಲೋಚನೆ ಮಾಡಿದೆ. ನೀತಿಶಾಸ್ತ್ರ ಆಯಿತು, ತತ್ವಶಾಸ್ತ್ರ ಆಯಿತು, ಎಲ್ಲವನ್ನ ರೂಪಿಸಿದೆ. ಆದರೆ ಏನು ಮಾಡೋದು? ಯಾಕೋ ಒಂದು ಬಗೆಯ ಅಸಂತೋಷ, ಒಂದು ಬಗೆಯ ಖಿನ್ನತಾ ಮನಸ್ಸಿನೊಳಗೆ. ಅದಕ್ಕೆ ಕಾರಣವೇ ಗೊತ್ತಾಗ್ತಾ ಇಲ್ಲ. ಹೇಳಿ ಮಹರ್ಷಿಗಳೇ, ಈ ಖಿನ್ನತೆ ಕಳ್ಕೊಳ್ಳೋದು ಹೇಗೆ, ಸಮಾಧಾನ ಪಡೆಯೋದು ಹೇಗೆ? ಅವಾಗ ಹೇಳ್ತಾರೆ, ಆ ಮಹರ್ಷಿ ಹೇಳ್ತಾನೆ, ಮಹಾನುಭಾವ, ಇಷ್ಟು ವರ್ಷ ಬರೇ ಶಬ್ದದ ಜಾಲದಾಗ ಹಾದಿ. ಶಬ್ದಜಾಲಂ ಮಹಾರಣ್ಯಂ ಚಿತ್ತ ವಿಭ್ರಮ ಕಾರಣಂ. ಶಬ್ದಜಾಲ ಅದು. ಶಾಸ್ತ್ರಗಳು ಅವೆಲ್ಲ ಹಾಗೆ ಇರೋದು. ಯಾವುದೋ ಕೊನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂಥ ಜಾಲದಲ್ಲಿ ನೀನು ಹಾಯದೆ. ಆ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳನ್ನು ಕಳೆದಿಯಲ್ಲ, ಅದು ಕೆಟ್ಟಲ್ಲ, ಬಹಳ ಒಳ್ಳೆಯದೇ, ಬಹಳ ಸುಂದರವಾದ ಮಾತುಗಳನ್ನು ಹೇಳಿದೆ. ಆದರೆ ಒಂದನ್ನು ಮರೆತಿ, ಅದರಿಂದ ನಿನಗೆ ಖಿನ್ನತ. ಏನು ಅಂದ ವ್ಯಾಸ? ಏನಿಲ್ಲ, ನಿನ್ನ ಎದೆ ಮರೆತಿ ನೋಡು ಅಂತ. ಎದೆಯನ್ನು ಮರೆತಿ. ಇನ್ನು ಮೇಲೆ ಅದನ್ನೆಲ್ಲ ಬಿಡು, ಸಂತೋಷವಾಗಿ ಹಾಡಾಕಲಿ, ಸಂತೋಷವಾಗಿ ಇರಾಕಲಿ, ಜಗತ್ತನ್ನು ಪ್ರೀತಿಸು. ಲವ್ ದ ನೇಚರ್. ಲವ್ ವಾಟ್ ಎವರ್ ಈಸ್ ಬಿಹೈಂಡ್ ದ ನೇಚರ್, ಬಿಯಾಂಡ್ ದ ನೇಚರ್, ವಿಚ್ ಈಸ್ ಇಟರ್ನಲ್, ವಿಚ್ ಮಸ್ಟ್ ಬಿ ಇಮ್ಮಾರ್ಟಲ್. ಪ್ರೀತಿಸು, ಜಗತ್ತನ್ನು ಪ್ರೀತಿಸು. ಇದು ಸಾಮಾನ್ಯ ಜಗತ್ತಲ್ಲ. ಇಟ್ ಈಸ್ ದ ಕ್ರಿಯೇಷನ್ ಆಫ್ ದ ಡಿವೈನ್. ಇದು ದೇವನ ಸೃಷ್ಟಿ. ಇದು ಇಂಥ ಸುಂದರ ಜಗತ್ತನ್ನು ಒಂದಿಷ್ಟು ಪ್ರೀತಿಸಕ್ಕಲಿ. ಸಾಕಿನ್ನ ತಿಳ್ಕೊಳ್ಳೋದು ಬಹಳ ಆಯಿತು, ಇನ್ನು ಪ್ರೀತಿ ಮಾಡಕ್ಕಲಿ ಒಂದಿಷ್ಟ. ಗಳಿಸೋದು ಬಹಳ ಆಯಿತು, ಇನ್ನು ಪ್ರೀತಿಯಿಂದ ಅದನ್ನು ನೋಡೋದನ್ನ ಕಲಿ ಒಂದಿಷ್ಟ. ಮನೆ ಕಟ್ಟದ ಭವ್ಯ ಮನೆ, ಬಹಳ ಅದ್ಭುತವಾದ ಮನೆ. ಅಷ್ಟು ಸುಂದರ ಬಣ್ಣ ಹಚ್ಚಾನ, ಕಲ್ಲಿಂದ ಕಟ್ಟ್ಯಾನ, ಎಲ್ಲ ಮಾಡ್ಯಾನ. ಆದರೆ ಒಳಗೆ ಮಲ್ಕೊಂಡೇ ಬಿಟ್ಟಾನ. ಚರಿ ಕುಡ್ದಾನ, ಮಸ್ತಾಗಿ ಕುಡ್ದಾನ, ಮಲ್ಕೊಂಡಾನ. ಏನು ಅನುಭವಿಸ್ತಾನ? ಎಲ್ಲಾದ ಅದ್ಭುತದ ಜನರು ನೋಡಿ ಸಂತೋಷ ಪಡ್ತಾರ. ಇವ ಭವ್ಯ ಮನೆಯೊಳಗೆ ಹೋಗ್ಯಾನ, ಶರೀರ ಕುಡ್ದ ಮಲಗ್ಯಾನ. ಮನಿ ಸೌಂದರ್ಯ ಬೇಕು ಗೊತ್ತಿಲ್ಲ, ಅನುಭವಿಸ್ಲೇ ಇಲ್ಲ.
ಎಷ್ಟು ಬೆಡ್ ಅದ ಅನ್ನೋದು ಗೊತ್ತು, ಬೆಡ್ ಅದಾವಂತ ಗೊತ್ತಾಯಿತು, ಎಷ್ಟು ವಸ್ತುಗಳದ ಒಳಗೆ ಗೊತ್ತಾಯಿತು, ಎಷ್ಟು ರೊಕ್ಕದ ಗೊತ್ತಾಯಿತು, ಎಲ್ಲ ಗೊತ್ತಾಯಿತು. ಆದರೆ ಏನು ಮಾಡೋದು ಕುಡ್ದ ಎಲ್ಲ ಮರೆತ, ಅದರ ವೈಭವನೇ ಮರೆತ. ವಸ್ತುಗಳಿರೋದು ಅದಕ್ಕೆ, ಇಷ್ಟೆಲ್ಲ ಇರೋದು ಅದಕ್ಕೆ. ನೋಡ್ಲಿಕ್ಕೆ ಒಂದೆರಡು ಕಣ್ಣ ಇರದೇ ಇದ್ರೆ, ನೋಡಿ ಸಂತೋಷ ಪಡಕ್ಕೆ ಒಂದಿಷ್ಟು ಎದೆಯೊಳಗೆ ಭಾವನೆಗಳಿರದೇ ಇದ್ರೆ ಎಷ್ಟು ಮಾಡ್ಯಾರ ಏನು ಮಾಡೋದದ ಹೇಳಿ? ಏನು ಮಾಡೋದದ? ಬೇಕು ಮನುಷ್ಯ. ಜಗತ್ತಿನಾಗ ಮನುಷ್ಯನ ಕಳಿಸಿಕೊಡಾಗ ಭಗವಂತ ಹೇಳ್ದ, ಹೋಗು ಈ ಭೂಮಂಡಲಕ್ಕೆ ಹೋಗು, ನಿನಗೆ ಏನು ಬೇಕೆಲ್ಲ ಮಾಡಿಟ್ಟೇನೆ, ನೀ ಏನೂ ಮಾಡಬೇಡ, ಏನೇನು ಮಾಡಬೇಡ. ಏನು ಮಾಡೋದು? ನಾ ಏನು ಮಾಡೇನೆ ಅದನ್ನು ನೋಡ್ಕೋಂತ ಬದುಕು, ಸಂತೋಷದಿಂದ ಬದುಕು ಸಾಕು. ನೀ ಏನು ಮಾಡ್ತೀಯ? ಏನು ಚಂದ್ರನ ತಯಾರ ಮಾಡ್ತೀಯ, ಸೂರ್ಯನ ತಯಾರ ಮಾಡ್ತೀಯ, ಬೆಟ್ಟಗಳನ್ನು ತಯಾರ ಮಾಡ್ತೀಯ, ಸಾಗರವನ್ನು ತುಂಬ್ತೀಯ? ಏನಿಲ್ಲ. ಏನು ಭೂಮಿಯೊಳಗೆ ಇಂಥ ಎಲ್ಲ ಅದ್ಭುತವಾದಂಥ ಹಸಿರನ್ನ ಮಾಡ್ತೀಯ? ನಾ ಮಾಡಿಟ್ಟೇನೆ. ಎಲ್ಲ ಹಣ್ಣುಗಳದಾವ, ಎಲ್ಲ ಹೂಗಳದಾವ, ಎಲ್ಲ ರಸ ಅದ, ಎಲ್ಲ ಧಾನ್ಯ ಅದ. ಮನುಷ್ಯನೇ ಸ್ವಲ್ಪ ಕೂಡಿಸು, ಉಣ್ಣು, ಸಂತೋಷ ಪಡೋ, ನೋಡು, ಸಂತೋಷ ಪಡೋ. See and enjoy, hear and enjoy, do and enjoy, think of the world and enjoy. ಸುಮ್ಮನೆ ಸಂತೋಷ ಪಡೋದೇ ಜೀವನ ಬೇಕಲ್ಲ. ಆದರೆ ಹಂಗೆ ಸಂತೋಷ ಬರೋದಿಲ್ಲ, ಒಳಗೊಂದು ಭಾವ ಬೇಕಾಗ್ತದೆ. ಎಲ್ಲ ಪುಕ್ಕಟ ಇದು. ಈ ಗಿಡ ನೋಡಿ ಸಂತೋಷ ಪಡಕ್ಕೆ ಹಣ ಏನು ಬೇಕಾಗ್ತದೆ? ಸಾಗರವನ್ನ ನೋಡಿ ಸಂತೋಷ ಪಡಕ್ಕೆ ಹಣ ಏನು ಬೇಕಾಗ್ತದೆ? ಈಗ ನಿಮ್ಮನ್ನೆಲ್ಲ ನೋಡಿ ಆನಂದ ಪಡಕ್ಕೆ ಏನು ಬೇಕಾಗ್ತದೆ ಹೇಳಿ? ಏನು ಬೇಕಾಗ್ತದೆ? ಏನೂ ಬೇಕಾಗೋದಿಲ್ಲ. ಹೃದಯದೊಳಗೆ ಭಾವನಾ ಬೇಕಾಗ್ತದೆ ಅಷ್ಟೇ. ಅಂಥದ್ದೊಂದು ಮಧುರ ಭಾವ ಬಹಳ ವಿನೋಬಾ ಭಾವೆ ಅಂತಾಗಿ ಹೋದ್ರು ಈ ದೇಶದೊಳಗೆ. ಬಹಳ ದೊಡ್ಡವರು, ಬಹಳ ದೊಡ್ಡ ಮಹಾತ್ಮ. ಆತನ ಸ್ಥಿತಪ್ರಜ್ಞ ಏನು ಮಾತುಗಳನ್ನು ಆಡ್ತಾರೆ, ಅಂಥ ಅದ್ಭುತ ಮಾತುಗಳು. ಈ ದೇಶವನ್ನೆಲ್ಲ ಹಲವು ವರ್ಷಗಳ ಕಾಲ ಈ ದೇಶದೊಳಗೆಲ್ಲ ಸಂಚಾರ ಮಾಡಿ 7-8 ವರ್ಷಗಳ ಕಾಲ ಕಾಲ್ನಡಿಗೆಯಿಂದ ಸಂಚಾರ ಮಾಡಿದರು. ತನಗಾಗಿ ಎಲ್ಲ ಬರೇ ಅರ್ಧ ಮೈ ಮುಚ್ಚಿದಂಥ ಮನುಷ್ಯ ವಿನೋಬಾ ಭಾವೆ ಇಡೀ ದೇಶವನ್ನು ಕಾಲ್ನಡಿಗೆಯಿಂದ ತಿರುಗಾಡಿ ಭೂದಾನ, ಗ್ರಾಮದಾನ, ಗ್ರಾಮದಾನ ಅಂತ ಹೊರಟ. ಲಕ್ಷಾಂತರ ಎಕರೆ ಭೂಮಿ ದಾನ ಆಗಿತ್ತು, ಬಡವರಿಗೆ ಕೊಡಬೇಕು ಅಂತ ಆತ ಎಲ್ಲರಿಗೂ ಹಂಚುವಂಥ ಕೆಲಸ ಮಾಡಿದ. ಎಂಥ ಮಹಾನುಭಾವ ಆತ! ಎಲ್ಲ ತಿರುಗಾಡಿ ಭಾರತ ದೇಶವನ್ನೆಲ್ಲ ತಿರುಗಾಡಿ ಬಂದ ವಿನೋಬಾ ಭಾವೆ. ಅವಾಗ ಒಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ, ಮಹಾನುಭಾವರೇ, ಇಡೀ ದೇಶವನ್ನು ತಮ್ಮಷ್ಟು ತಿರುಗಾಡಿದವರು ಯಾರೂ ಇಲ್ಲ. ಹಳ್ಳಿ ಕೇರಿಯನ್ನು ತಾವು ಸುತ್ತಾಡಿದರು. ಹೇಳಿ, ಭಾರತ ದೇಶದಲ್ಲಿ ಏನು ಕೊರತೆ ಅದ ಹೇಳಿ? ಏನು ಕೊರತೆ ಇದೆ? ಆವಾಗ ವಿನೋಬಾ ಭಾವೆ ಹೇಳಿದರು, ಏನೂ ಕೊರತಿಲ್ಲ ಇಲ್ಲೇ. ತಲೆ ಕೊರತಿಲ್ಲ, ಭೂಮಿ ಕೊರತಿಲ್ಲ. ಆದರೆ ಒಂದೇ ಕೊರತೆ ಏನು ಅಂದರೆ ಎದೆಯೊಳಗೆ ಭಾವನೆಗಳೇ ಇಲ್ಲ. ಅವು ಬತ್ತ ಕರ್ತ್ಯಾವ. ಇದ ದೊಡ್ಡ ಕೊರತೆ ಈ ದೇಶದೊಳಗೆ. ಭಾವನೆಗಳ ಬತ್ತಾ ಇದಾವ, ಎದಿ ಬತ್ತಿ ಹೋಗ್ತಾ ಇದೆ. ಆದರೆ ಒಂದು ಬಂತು ಅಂದರೆ ಭಾರತ ಅದ್ಭುತ ಭಾರತವಾಗ್ತದೆ. ವಿನೋಬಾ ಭಾವೆ ಬೇಕು, ಎದೆಯೊಳಗೆ ಭಾವನೆಗಳಿರಬೇಕಾಗ್ತದೆ. ಜಗತ್ತಿನ ಶ್ರೇಷ್ಠ ಸಂತರನ್ನು ನೋಡಿ ಎಲ್ಲರೂ ಎಂಥ ಪ್ರೇಮಳ ಜೀವನ. ಯಾವುದೇ ಸಂತರನ್ನ ತಗೊಳ್ಳಿ, ಎಂಥ ಪ್ರೇಮಳ. ಸಾಕ್ರೆಟಿಸ್ ಅಂತಿದ್ದ, ಅವನ ಹೆಂಡತಿ ಝಾಂತಿಫಿ ಅಂತ. ಝಾಂತಿಫಿ ಹೆಸರು ಎಷ್ಟು ಮಜಾದ. ಆಕೆ ಸ್ವಭಾವ ಹೆಂಗಿತ್ತು ಅಂದರೆ, ಜಗಳ ಮಾಡದೇ ಇದ್ದರೆ ಆಕೆಗೆ ಊಟನೇ ಹೊಕ್ಕಿದ್ದಿಲ್ಲ.
ಇದು ಝಾಂತಿಫಿ. ಆ ಬಳಿಕ ಜ್ಞಾನದ ಮಾತುಗಳನ್ನಾಡದೇ ಇದ್ರೆ ಸಾಕ್ರೆಟಿಸನಿಗೆ ಊಟ ಸವಿ ಆಗ್ತಿರ್ಲಿಲ್ಲ. ಇಬ್ಬರದು ಒಂಥರ. ಸಾಕ್ರೆಟಿಸ್ ಈಗ ಮಾತನಾಡಿದರೆ ಜ್ಞಾನದ ಜ್ಯೋತಿ ಹಿಂಗೆ ಎಲ್ಲ ಕಡೆ ಹರಬೇಕು, ಬೆಳಕು. ಅಂಥ ಮಾತು ಸಾಕ್ರೆಟಿಸ್. ಜಗತ್ತು ಅವನನ್ನು ಮರಿಲಿಕ್ಕಾಗೋದಿಲ್ಲ. ನಮ್ಮಲ್ಲೇ ಹೆಂಗೆ ಅಲ್ಲಮರನ್ನ ಮರಿಲಿಕ್ಕಾಗೋದಿಲ್ಲ, ಹಂಗೆ ಸಾಕ್ರೆಟಿಸನ್ನು ಮರಿಲಿಕ್ಕಾಗೋದಿಲ್ಲ. ಅಷ್ಟು ಅದ್ಭುತ ಮಾತುಗಳನ್ನು ಆಡಿದ. ಸಾವಿರ ಸಾವಿರ ಯುವಕರ ಮನಸ್ಸನ್ನೆಲ್ಲ ಜ್ಞಾನಪೂರ್ಣಗೊಳಿಸಿದ ಇಂಥ ಮಹಾನುಭಾವ. ಬರೇ ಒಂದು ಮೈ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಬಾಳಿ ಬದುಕುವಂಥ ವ್ಯಕ್ತಿ, ಮನೆಯಲ್ಲಿ ಹೆಂಡತಿ, ಸಂಪತ್ತಿಲ್ಲ, ಜಗಳ ಮಾಡುವಂಥ ಹೆಂಡತಿ. ಆಕೆಗೆ ಎಷ್ಟು ಸಂತೋಷ ಆಗ್ತಿತ್ತು ಅಂದರೆ, ಇವನು ಕೂಡ ಜಗಳ ಮಾಡಿ, ಇವ ಜಗಳ ಮಾಡೋದಿಲ್ಲ, ಇವನು ಬೈದು, ಇವನಿಗೆ ಒಂದಿಷ್ಟು ನೀರು ಹಾಕಿ, ಇವನು ಹೊಲಸು ಮಾಡಿ, ಎಲ್ಲ 4 ಮಂದಿ ಮುಂದೆ ಬೈದಾಗ ಆಕೆಗೆ ಸಮಾಧಾನ ಆಗ್ತಿತ್ತು. ಇಂಥವಳು. ಒಂದು ದಿವಸ ಎಲ್ಲ ಹೀಗೆ ಯುವಕರ ಕೂತಾರೆ. ಸಾಕ್ರೆಟಿಸು ಮಾತನಾಡ್ತಾ ಇದ್ದಾನ. ಹೆಂಡತಿಗೆ ಬಹಳ ಸಿಟ್ಟ ಬಂದಿತ್ತು. ಯಾಕೆ ಇವ ಏನು ತರವಲ್ಲ, ಬರೀ ಊಟಕ್ಕಷ್ಟೇ ಬರ್ತಿದ್ದ. ಸಂತರು ಸ್ವಲ್ಪ ಹೆಚ್ಚು ಕಡಿಮೆ ಹಂಗೆ ಇರ್ತಾರೆ. ಯಾಕೆ ಅದಕ್ಕೆ ಬಹಳ ಮಹತ್ವ ಕೊಡೋದಿಲ್ಲ. ಏನಿದ್ದಿದ್ದು ಉಂಡ್ರಾಯ್ತು ಬಿಡು ಅಂತ ಹಿಂಗೆ. ಆದರೆ ಜ್ಞಾನದ ಮಾತುಗಳನ್ನು ಎಂಥ ಅದ್ಭುತ ಮಾತುಗಳನ್ನು ಆಡ್ತಿದ್ದ. ಅದರ ಮಹತ್ವ ಹೆಂಡತಿಗೆ ಗೊತ್ತೇ ಇರಲಿಲ್ಲ. ಆಕೆ ಆ ದಿವಸ ಬಹಳ ಸಿಟ್ಟಿಗೆದ್ದು ಮುಸ್ರೆ ನೀರ ಓದು ಸಾಕ್ರೆಟಿಸನ ಮೇಲೆ ಒಗದ್ಲು. ಹಿಂಗೆ ಯಾರೇ ಹಾಕ್ಸ್ಕೊಂಡಾರೇನು? ನೀವು ಒಂದು ಪ್ರಯೋಗ ಮಾಡಿ ನೋಡಿ ಹೆಂಗಾಗ್ತದೆ. ಯಾರೇ ಹಾಕಿದ್ರೆ ಅಲ್ಲ, ಮನ್ಯಾನವ್ರು ಹಿಂಗೆ ಹಾಕಿದ್ರೆ, ಅದು ರಸ್ತಾದಾಗ ನಿಮ್ಮ ಗೆಳೆಯರ ಎದುರಿಗೆ ಎಲ್ಲರ ಎದುರಿಗೆ ಹಿಂಗೆ ಹಾಕಿದ್ರೆ ಗತಿ ಏನು? ಯಾರ್ದು? ನಿಮ್ಮದಲ್ಲ, ಅವ್ರ ಗತಿ ಏನು? ಮನಿ ಗತಿ ಏನು? ಸಾಕ್ರೆಟಿಸ್ಗೆ ಹಾಕಿದ್ರೆ ಶಿಷ್ಯರಂದ್ರು, ಏನು ಗುರುಗಳೇ, ಏನು ಗುರುಗಳೇ, ನಿಮ್ಮ ಹೆಂಡತಿ ಇಷ್ಟೆಲ್ಲ ಅಪಮಾನ ಮಾಡ್ತಾ ಇದ್ದರು ಸಹಿತ ಏನಿದೆಲ್ಲ, ಯಾಕೆ ಡೈವೋರ್ಸ್ ಕೊಡಬಾರ್ದು ಅಂದರು. ಆವಾಗ ಸಾಕ್ರೆಟಿಸ್ ಹೇಳ್ದ, ನಾನು ಯಾಕೆ ಕೊಡೋದಿಲ್ಲ ಡೈವರ್ಸ್ ಅಂದರೆ, ಐ ಲವ್ ಹರ್ ಆಸ್ ಸಿ ಈಸ್. ಆಕೆ ಹೇಗದಾಳ ಹಾಗೆ ನನಗೆ ಹಿಡಿಸಿದ್ದು. ಎಷ್ಟು ಭಾವನಾ ನೋಡು. ಆಕೆ ಹಾಗೆ ಇರದೇ ಇದ್ರೆ ಈ ಸಾಕ್ರೆಟಿಸ್ ಆಗ್ತಾನೆ ಇರಲಿಲ್ಲ. ಆಕೆ ಬೈತಾ ಇರಬೇಕು, ನನ್ನ ಮನಸ್ಸು ಅರಳ್ತಾ ಇರಬೇಕು. ಅದು ಸಾಧನೆ ಮಾಡಿದ್ದು ನಾನು ಏನಾದರೂ ಒಬ್ಬ ಸಂತ ಆಗಿದ್ರೆ, ಏನಾದರೂ ಜ್ಞಾನ ಕ್ಷೇತ್ರದಲ್ಲಿ ಪ್ರವೇಶ ಆಗಿದ್ರೆ ಅದಕ್ಕೆ ಮುಖ್ಯ ಕಾರಣ ಯಾರಲ್ಲ, ಇದ ಬೈತಾ ಇರುವಂಥ ಹೆಂಡತಿ. ಯಾರಂತಾರ ಹೇಳಿ? ಎಂಥ ಎದೆ. ಅವಾಗ ಹೆಂಡತಿ ಕೇಳಿದರು, ಮತ್ತು ಇಷ್ಟು ಕೆಟ್ಟದಾನ ಸಾಕ್ರೆಟಿಸ್ ಅಂದಾಗ, ದುಡಂಗಿಲ್ಲ ಬಿಡಂಗಿಲ್ಲ, ಮತ್ತು ನೀನು ಯಾಕೆ ಬಿಟ್ಟು ಹೋಗಬಾರ್ದು ಅಂದರು. ಆಕೆ ಅಂದ್ಲು, ಹುಚ್ಚದಿರಿ ಅಂದ್ರು. ಹಿಂಗೆ ಬಯಸಿಕೊಳ್ಳೋರು ಯಾರದಾರ? ಹಿಂಗೆ ಬಯಸಿಕೊಳ್ಳೋರು ಯಾರು ಸಿಗ್ತಾರ? ನಾನು ಈ ಮನೆ ಬಿಟ್ಟು ಎಂದು ಹೋಗಕ್ಕೆ ಸಾಧ್ಯ ಇಲ್ಲ. ಇಂಥ ಪತಿ ಸಿಕ್ಕ ನಂದೊಳಕ್ಕೆ ಹೋಗೋದಿಲ್ಲ ಅಂದ್ಲು. ಭಾವನಾ ಕಟ್ಟಿ ಆಗ್ತದೆ ವಿನ ತಲೆ ಅಲ್ಲ. ಬೇಕು ಮನೆ ಸ್ವರ್ಗ ಮಾಡಬೇಕಾದ್ರೆ ಭಾವನೆಗಳು. ಹೌಸಸ್ ಆರ್ ನಾಟ್, ಹೋಮ್ಸ್ ಆರ್ ನಾಟ್ ಬಿಲ್ಟ್ ವಿತ್ ಬ್ರಿಕ್ಸ್ ಅಂಡ್ ಮಾರ್ಟರ್. ಹೋಮ್ಸ್ ಆರ್ ನಾಟ್ ಬಿಲ್ಟ್ ವಿತ್ ಬ್ರಿಕ್ಸ್ ಅಂಡ್ ಮಾರ್ಟರ್, with golden jewels. It is built with fine feelings. ಮನೆಗಳನ್ನು ಕಟ್ಟೋದು ಎದರಿಂದ? ಸಿಮೆಂಟು ಇಟ್ಟಂಗಿಗಳಿಂದಲ್ಲ, ಬಂಗಾರ ಬೆಳ್ಳಿ ಮುತ್ತು ರತ್ನಗಳಿಂದ ಕಟ್ಟೋದಲ್ಲ, ಸುಂದರವಾದ ಭಾವನೆಗಳಿಂದ ಮನೆಗಳನ್ನು ಕಟ್ಟಬೇಕಾಗ್ತದೆ. ಮನೆ ಕಟ್ಟೋದು, ಒಂದು ಮನೆ ದೊಡ್ಡದು, ಇದರ ಅರ್ಥ ಏನು ಅಂದರೆ ಅಲ್ಲಿ ಬದುಕುವವರ ಮನಸ್ಸು ದೊಡ್ಡದು, ಅದು ಮನೆ ಕಟ್ಟುವುದು.
ಹೌದಲ್ಲ ಹೇಳಿ? ಎಂಥ ಮನೆ! ಸಾಕ್ರೆಟಿಸನ ಮನೆ ಎಂಥ ಮನೆ! ಆಕೆ ಭಾವ ಎಂಥದು, ಅವನ ಆಕೆಗೇನು ಗೊತ್ತಿಲ್ಲ, ಆದರೆ ಎದಿ ಗೊತ್ತದೆ, ಎದಿ ಗೊತ್ತು. ಅವನಿಗೆ ಪರಮಜ್ಞಾನ ಅಷ್ಟೇ ಇರಲಿಲ್ಲ, ಅವನಿಗೆ ಹೃದಯವಂತಿಕೆ ಅಷ್ಟೇ ಬೇಕು. ನಾವು ಎಷ್ಟೇ ಜಾಣರಾಗಲಿ, ಯಾವುದೇ ಡಿಗ್ರಿ ಪಡೀಲಿ, ಏನೇ ಪಡೀಲಿ, ಎಲ್ಲ ತಗೊಂಡು ಏನು ಮಾಡೋದು? ಅದಕ್ಕೆ ಬೆಲೆ ಬರಬೇಕಾಗಿತ್ತು ಅಂದರೆ ಎದೆಯೊಳಗೆ ಒಂದಿಷ್ಟು ಹಸಿರು ಭಾವನೆಗಳು ಬೇಕಾಗ್ತವ. ಇಂಥ ಭಾವನೆಗಳಿಂದ ಬದುಕನ್ನು ಕಟ್ಟಿಕೊಳ್ಳೋದದೆ. ಆ ಭಾವನೆಗಳನ್ನು ಬೆಳೆಸಬೇಕಲ್ಲ. ಇಂಥ ಭಾವನೆಗಳನ್ನು ಬೆಳೆಸೋದಕ್ಕೆ ಭಾವಯೋಗ, ಮಾಧುರ್ಯ ಯೋಗ, ಹೃದಯವನ್ನು ಮಧುರಗೊಳಿಸೋದು ಬೇಕು. ಇದರ ಕೊರತೆ ಆಯಿತು ಅಂದರೆ ಜೀವನ ಬೇಜಾರಾಗ್ತದೆ. ಇದರ ಕೊರತೆ ಆಯಿತು ಅಂದರೆ ಜೀವನದ ವೈಭವ ಕಡಿಮೆಯಾಗ್ತದೆ. ಬೇಕಿಷ್ಟೆಲ್ಲ ಹೂವು ಇಲ್ಲಿ ಹರಿವ್ಯಾರ, ಇಲ್ಲಿ ಟೇಬಲ್ ಮೇಲೆ ಯಾರು ತಂದಾರ ಗೊತ್ತಿಲ್ಲ, ತಂದವರು ಮೌನವಾಗಿದ್ದಾರೆ, ಗುಪ್ತವಾಗಿದ್ದಾರೆ. ಇಷ್ಟೆಲ್ಲ ಹೂವು ಹರಿವ್ಯಾರ, ಇಷ್ಟೆಲ್ಲ ತರಬೇಕಾದ್ರೆ ಪಾಪ ಅವ್ರ ಮನಸ್ಸು ಎಷ್ಟು ಚೆನ್ನಾಗಿರಬೇಕು. ತಾವು ಬೆಳೆದು, ತಾವು ತೆಗೆದು, ತಾವು ಅನುಭವಿಸಲಾರದೆ ಈ ಟೇಬಲ್ ಮ್ಯಾಗ ತಂದಿಟ್ಟು ಏನನ್ನೂ ನಿರೀಕ್ಷಿಸದೆ ಸುಮ್ಮನೆ ಕೂತಾರಲ್ಲ, ಇವು ಹೂಗಳು. ಇದನ್ನು ನೋಡಿ ಸಂತೋಷ ಪಡುವಂಥ ಮನಸ್ಸೇ ಇರದೇ ಇದ್ದರೆ ತಗೊಂಡೇನು ಮಾಡೋದು? ಸುಮ್ಮನೆ ನೋಡಿ ಸಂತೋಷ ಪಡು. ಇಲ್ಲೊಂದಿಷ್ಟು ರಂಗೋಲಿ ಹಾಕ್ಯಾರ, ಹಾಕದವ್ರೇನೂ ನಿರೀಕ್ಷೆ ಮಾಡಿಲ್ಲ, ನೋಡಿ ಒಂದಿಷ್ಟು ಆನಂದ ಪಟ್ಟರೆ ಮುಗೀತು ಅವರಿಗೆ. ಆನಂದ ಪಡೋ ಒಂದು ಹೃದಯನೇ ಈ ಜಗತ್ತಿನಾಗ ಇಲ್ಲದೆ ಇದ್ರೆ ಜೀವನದಲ್ಲಿ ಅನುಭವಿಸೋದೇನನ್ನ ಹೇಳಿ? ಆನಂದ ಪಡಬೇಕು ಮನುಷ್ಯ. ಆನಂದ ಪಡಬೇಕಾಗಿತ್ತು ಅಂದರೆ ಎದೆಯೊಳಗೆ ಭಾವನೆ ಮಧುರವಾಗಿರಬೇಕಾಗ್ತದೆ. ಕಹಿ ಭಾವನ ಮಾಧುರ್ಯವನ್ನು ಕೊಡೋದಿಲ್ಲ, ಸಂತೋಷಕ್ಕೆ ಕಾರಣ ಆಗೋದಿಲ್ಲ. ಅದಕ್ಕೆ ಒಂದು ಹೃದಯದಲ್ಲಿರುವಂಥ ಭಾವನೆಗಳನ್ನು ಎರಡು ಕೆಲಸ ಮಾಡೋದು, ಸ್ವಚ್ಛ ಮಾಡೋದು ಭಾವನೆಗಳನ್ನು. ಎರಡನೇದ್ದು ಅದನ್ನು ಸುಂದರಗೊಳಿಸೋದು, ಆ ಬಳಿಕ ಅದನ್ನು ಸಮೃದ್ಧ ಭಾವ ಮಾಡೋದು. ಮೂರು ನೆನಪುಳಿತಾವಲ್ಲದು. ಸ್ವಚ್ಛ ಮಾಡೋದು ಭಾವನೆಗಳನ್ನು, ಅವುಗಳನ್ನು ಶ್ರೀಮಂತಗೊಳಿಸೋದು, ಸಮೃದ್ಧಗೊಳಿಸೋದು. ಸ್ವಚ್ಛ ಸಮೃದ್ಧ ಬೇಕು, ಮಾಡಬೇಕು. ಮನುಷ್ಯ ತನ್ನ ಭಾವನೆಗಳನ್ನು ಹಾಗೆ ಅರಳಿಸಬೇಕು. ತಲೆಗೆ ಎಷ್ಟು ಮಹತ್ವ ಕೊಡ್ತೇವೆ ಅದರ 10 ಪಾಲ ಭಾವನೆಗಳಿಗೆ ಒಂದಿಷ್ಟು ಮಹತ್ವ ಕೊಡಬೇಕು. ಯಾಕೆ ಜಗತ್ತಿನಲ್ಲಿ ಇಷ್ಟು ತೊಂದರೆ? ಯಾಕೆ ಅದ ಹೇಳಿ? ಸುಮ್ಮನೆ ಈ ಜಗತ್ತನ್ನು ಹೀಗೆ ಮ್ಯಾಗ ಕಣ್ಣಾಡಿಸ್ರಿ, ಇಷ್ಟೆಲ್ಲ ಯಾಕೆ ಹೀಗಾಗಿದೆ? ಯಾಕೆ ಕರಪ್ಷನ್ ಇಷ್ಟದ, ಬ್ರೈಬರಿ ಅದ, ನೆಪಾಟಿಸಮ್ ಅದ. ಕನ್ನಡದಾಗ ಬೇಡ, ಸುಮ್ಮನೆ ನೆಪಾಟಿಸಮ್ ಅದ ಅಲ್ಲ, ಎಲ್ಲ ಅದ ಈ ದೇಶದೊಳಗೆ. ಎಷ್ಟು ಹಪಹಪಿ ಅದ. ಶುದ್ಧ ಕನ್ನಡದಾಗ ಹೇಳೋದಾದರೆ ಎಲ್ಲ ಇಂಗ್ಲೀಷ್ ಶಬ್ದ ತೆಗೆದು ಹಾಕಿ ಒಂದೇ ಶಬ್ದ ತರೋದಾದರೆ ಕನ್ನಡ ಭಾಷಾ ಬಹಳ ಶ್ರೀಮಂತ. ಅವ್ರು ಹೇಳ್ತಾರೆ ಹಪಹಪಿ ಅಂತ. ಇದನ್ನು ಬಳಸ್ತಾರೆ ನೋಡಿ, ಎಲ್ಲ ಕಡೆ ಬಳಸ್ಬೋದು. ಎಂಥ ಹಪಹಪಿ ಮನುಷ್ಯ, ಎಷ್ಟು ಚೆನ್ನಾಗಿಲ್ಲ ಶಬ್ದ, ನೀವು ಬಳಸ್ತೀರಲ್ಲ, ಎಂಥ ಹಪಹಪಿ ಅಂತ. ಅದು ಇರೋ ತಕ ಸಮಾಧಾನ ಹೆಂಗೆ ಸಿಗ್ತದೆ? ಯಾಕದ ಇಷ್ಟೆಲ್ಲ? ಯಾಕೆ ಹಪಹಪಿ ಮನುಷ್ಯ? ಏನಿದ್ರು 1000 ಕೋಟಿ ಇದ್ರೂ ಹಪಹಪಿ, 1,00,000 ಕೋಟಿ ಇದ್ರೂ ಹಪಹಪಿ. ಯಾಕೆ ಹೀಗೆ? ಯಾಕೆ ಹೀಗೆ? ಅದಕ್ಕೆ ಮುಖ್ಯ ಕಾರಣ ಇರೋದು ಮ್ಯಾಲಲ್ಲ, ಹೊರಗಲ್ಲ, ಎದ್ಯಾಗ. ಅದಕ್ಕೊಂದು ಉತ್ತರ ಇರೋದು ಎದೆಯೊಳಗೆ. ಮನುಷ್ಯನ ಮನಸ್ಸು ಒಳಗಿರುವಂಥ ಭಾವನಾ ಒಂದು ವೇಳೆ ಸುಂದರ ಆಯಿತು ಅಂದರೆ, ಶ್ರೀಮಂತ ಆಯಿತು ಅಂದರೆ ಹಪಹಪಿತನ ಮರೆಯಾಗ್ತದೆ, ಜಗತ್ತು ಸುಂದರ ಆಗ್ತದೆ.